ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಸಿಸ್ಟಮ್ ಸ್ಟೋರಿನ ನೋಡೋಣ. ಇದೊಂದು ಕೋಡ್ ಡ್ರಾಮಾ ಮೂವಿ ಆಗಿದೆ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆ ಆರಂಭದಲ್ಲಿ ನಮಗೆ ರಾಮನಾಥ್ ಅನ್ನೋ ಒಬ್ಬ ಕ್ರಿಮಿನಲ್ ನ ತೋರಿಸ್ತಾರೆ. ಈತ ಜೈಲಲ್ಲಿರ್ತಾನೆ. ಆಗ ಅವನನ್ನ ಶ್ಯಾಮ್ ಅನ್ನೋ ವ್ಯಕ್ತಿ ಮೀಟ್ ಆಗೋಕೆ ಬರ್ತಾನೆ. ಶ್ಯಾಮ್ ರಾಮನಾಥ್ಗೆ ನೀನು ಟೆನ್ಷನ್ ತಗೋಬೇಡ, ನಾವು ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡೋಣ ಅಂತ ಹೇಳ್ತಾನೆ. ಆಗ ರಾಮನಾಥ್ ನಾನು ಸೋತೋಗಿದ್ದೀನಿ, ನಾನು ಹೈಕೋರ್ಟ್ ನಲ್ಲಿ ವಾದ ಮಾಡೋಷ್ಟು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಆಮೇಲೆ ರಾಮನಾಥ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಈಗ ಸೀನಿಂದ ನೇಹಾ ಅನ್ನೋ ಲಾಯರ್ ಕಡೆ ಶಿಫ್ಟ್ ಆಗುತ್ತೆ. ನೇಹಾ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಾಳೆ. ಇಲ್ಲಿ ನೇಹಾ ಜಗದೀಶ್ ಅನ್ನೋ ವ್ಯಕ್ತಿ ವಿರುದ್ಧ ವಾದ ಮಾಡ್ತಿರ್ತಾಳೆ. ಯಾಕಂದ್ರೆ ಜಗದೀಶ್ ಬಾರಲ್ಲಿ ಡ್ರಗ್ಸ್ ಸಿಕ್ಕಿರುತ್ತೆ. ಇನ್ನು ಜಗದೀಶ್ ಆ ಬಾರ್ನ ಓನರ್ ಆಗಿರ್ತಾನೆ. ಈಗ ನೇಹಾ ಇನ್ಸ್ಪೆಕ್ಟರ್ ರಾಟಿಗೆ ಕ್ವಶನ್ ಮಾಡ್ತಾಳೆ. ಇನ್ಸ್ಪೆಕ್ಟರ್ ರಾಟಿನೇ ಜಗದೀಶ್ ಬಾರಲ್ಲಿ ಡ್ರಗ್ಸ್ ಇರ್ತಾನೆ. ನೇಹಾ ರಾಟಿಗೆ ಅವತ್ತು ನೀವು ಬಾರಲ್ಲಿ ರೈಡ್ ಮಾಡಿದಾಗ ಏನಾಯ್ತು ಅಂತ ಕೇಳ್ತಾಳೆ. ಆಗ ರಾಟಿ ನಾವು ಅವತ್ತು ರೈಡ್ ಮಾಡಿದಾಗ ಬಾರಲ್ಲಿ ಡ್ರಗ್ಸ್ ಸಿಕ್ತು, ಇನ್ನು ಜಗದೀಶ್ ವಾಶ್ರೂಮ್ ನಲ್ಲಿ ಇದ್ದ ಅಂತ ಹೇಳ್ತಾನೆ. ಆಗ ಜಗದೀಶ್ ಲಾಯರ್ ಮಾತಾಡ್ತಾ ರಾಟಿಗೆ ಅವತ್ತು ನೀವು ವಾಶ್ರೂಮ್ ನಲ್ಲಿ ಹೇಗೆ ಹೋದ್ರಿ, ನೀವು ಡೋರ್ ಓಪನ್ ಮಾಡಿ ಹೋದ್ರಾ ಅಥವಾ ಅದನ್ನ ಮುರಿದು ಹೋದ್ರಾ ಅಂತ ಕೇಳ್ತಾನೆ. ಇನ್ನು ಆತ ಮಾತಾಡ್ತಾ ಬಾರಲ್ಲಿ ಡ್ರಗ್ಸ್ ಸಿಕ್ಕಿದೆ, ಜಗದೀಶ್ ಹತ್ರ ಅಲ್ಲ, ಯಾಕಂದ್ರೆ ಬಾರಲ್ಲಿ ತುಂಬಾ ಜನ ಡ್ರಿಂಕ್ ಮಾಡೋಕೆ ಬರ್ತಾರೆ, ಅದರಲ್ಲಿ ಯಾರಾದ್ರೂ ಅದನ್ನ ತಂದಿರಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹಾ ಸ್ವಲ್ಪ ಟೆನ್ಷನ್ ತಗೋತಾಳೆ. ಯಾಕಂದ್ರೆ ಆಕೆ ಜಗದೀಶ್ ಆ ಡ್ರಗ್ಸ್ ನಲ್ಲಿ ತಂದಿದ್ದ ಅಂತ ಹೇಗೆ ಸಾಬೀತು ಮಾಡಬೇಕಂತ ಯೋಚನೆ ಮಾಡ್ತಾಳೆ. ಇನ್ನು ಇಲ್ಲಿ ನಮಗೆ ಸಾರಿಕಾ ಅನ್ನೋ ಒಬ್ಬ ಸ್ಟೆನೋನ ತೋರಿಸ್ತಾರೆ. ಈಕೆ ಕೋರ್ಟ್ ಅಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಕೋರ್ಟ್ ಅಲ್ಲಿ ಲಾಯರ್ ಮಾತಾಡ್ತಾರೆ ಮತ್ತು ಜಡ್ಜ್ ಏನ್ ಮಾತಾಡ್ತಾರೆ ಅಂತ ಮೊದಲೇ ಪ್ರೆಡಿಕ್ಟ್ ಮಾಡ್ತಿರ್ತಾಳೆ. ಇನ್ನು ನೇಹಾ ಹತ್ರ ಇದೆಲ್ಲ ಜಗದೀಶ್ ಮಾಡಿದ್ದಾನೆ ಅಂತ ಪ್ರೂವ್ ಮಾಡೋಕೆ ಯಾವುದೇ ಎವಿಡೆನ್ಸ್ ಇರಲ್ಲ. ಇದರಿಂದ ಜಡ್ಜ್ ನೇಹಾಗೆ ಸ್ವಲ್ಪ ದಿನ ಟೈಮ್ ಕೊಡ್ತಾನೆ. ಈಗ ಜಗದೀಶ್ನ ಬಿಡುಗಡೆ ಮಾಡಲಾಗುತ್ತೆ. ಈಗ ನೇಹಾ ಜಗದೀಶ್ ವಿರುದ್ಧ ಸಾಕ್ಷಿಯನ್ನ ಇಲ್ಲಿಂದ ಕಲೆಕ್ಟ್ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಈಗ ನೇಹಾ ಸೀನಿಯರ್ ಅಲಬಸರಾಕಿನ ತನ್ನ ಹತ್ರ ಕರೀತಾನೆ ಮತ್ತು ನೀನು ಈ ಕೇಸ್ನ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಈ ಕೇಸಿಂದ ನೀನು ಹೊರಗೆ ತೆಗಿತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹಾ ಸ್ವಲ್ಪ ಟೆನ್ಷನ್ ತಗೋತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ನೇಹಾ ತಂದೆ ಒಬ್ಬ ಫೇಮಸ್ ಲಾಯರ್ ಆಗಿರ್ತಾನೆ. ಈತನ ಹೆಸರು ರಾಜವಂಶಿ ಆಗಿರುತ್ತೆ. ಈತ ನೇಹಾಗೆ ನೇಹಾ ತನ್ನ ಜೊತೆ ಸೇರಿ ಕೆಲಸ ಮಾಡೋಕ್ಕಿಂತ ಮುಂಚೆ ತಾನು ಖುದ್ದಾಗಿ 10 ಕೇಸನ್ನ ಗೆದ್ದು ತೋರಿಸು ಅಂತ ಹೇಳಿರ್ತಾನೆ ಮತ್ತು ಆಮೇಲೆ ನಿನ್ನ ನಾನು ನನ್ನ ಪಾರ್ಟ್ನರ್ ಆಗಿ ತಗೋತೀನಿ ಅಂತ ಹೇಳಿರ್ತಾನೆ. ಸೊ ಇನ್ನು ಈಗ ನಮಗೆ ನೇಹಾ ಫ್ಯಾಮಿಲಿನ ತೋರಿಸ್ತಾರೆ. ಈಕೆಗೆ ಒಬ್ಬ ತಂದೆ, ತಾಯಿ ಮತ್ತು ಒಬ್ಬ ಅಣ್ಣ ಇರ್ತಾನೆ. ಇನ್ನು ನೇಹಾಗೆ ಅಕ್ಷತ್ ಎಂಬ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ. ಈತ ನೇಹಾ ತಂದೆ ಜೊತೆ ಸೇರಿ ಕೆಲಸ ಮಾಡ್ತಿರ್ತಾನೆ. ಇವತ್ತು ನೇಹಾ ಮನೆಯಲ್ಲಿ ಒಂದು ಪಾರ್ಟಿ ಇರುತ್ತೆ. ಯಾಕಂದ್ರೆ ನೇಹಾ ತಂದೆ ಒಂದು ಕೇಸನ್ನ ಗೆದ್ದಿರ್ತಾನೆ. ಇನ್ನು ಇಲ್ಲಿ ನಮಗೆ ಒಬ್ಬ ಬಿಲ್ಡರ್ ವಿಕ್ರಮ್ನ ತೋರಿಸ್ತಾರೆ. ಈತ ತುಂಬಾ ರಿಚ್ ಆಗಿರ್ತಾನೆ. ಇನ್ನು ವಿಕ್ರಮ್ ಕೇಸ್ ಎಲ್ಲ ನೇಹಾ ತಂದೆನೇ ವಾದ ಮಾಡ್ತಿರ್ತಾನೆ ಮತ್ತು ಅದೆಲ್ಲ ಕೇಸಿಂದ ಅವನನ್ನ ಹೊರಗೆ ತೆಗೆದಿರ್ತಾನೆ. ಇದರಿಂದ ವಿಕ್ರಮ್ಗೆ ನೇಹಾ ತಂದೆ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಇನ್ನು ವಿಕ್ರಮ್ ಇಲ್ಲಿ ತುಂಬಾ ಡ್ರಿಂಕ್ ಮಾಡ್ತಾನೆ ಮತ್ತು ಒಬ್ಬ ವೇಟರ್ ವಿಕ್ರಮ್ ಕುಡಿದ ಗ್ಲಾಸ್ ನ ತನ್ನ ಹತ್ರ ಇಟ್ಕೋತಾನೆ. ಈಗ ಸಿನ್ ಸಾರಿಕಾ ಕಡೆ ಶಿಫ್ಟ್ ಆಗುತ್ತೆ. ಈಗ ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ಸಾರಿಕಾ ಮನೆಯಲ್ಲಿ ಅವಳ ಮಗಳು ಮತ್ತು ಗಂಡ ಇರ್ತಾನೆ. ಇನ್ನು ಸಾರಿಕಾ ಗಂಡ ಹ್ಯಾಂಡಿಕ್ಯಾಪ್ ಆಗಿರ್ತಾನೆ. ಇಲ್ಲಿ ಸಾರಿಕಾ ಮಗಳು ಕುಸುಮ್ ತನ್ನ ತಾಯಿಗೆ ತನ್ನ ರಿಪೋರ್ಟ್ ಕಾರ್ಡ್ ತೋರಿಸ್ತಾಳೆ. ಅದರಲ್ಲಿ ಆಕೆಗೆ 96% ಬಂದಿರುತ್ತೆ. ಇನ್ನು ಕುಸುಮ್ ಒಂದು ಸೈನ್ಸ್ ಎಕ್ಸಿಬಿಷನ್ ಗೆ ಸೆಲೆಕ್ಟ್ ಆಗಿರ್ತಾಳೆ. ಆದ್ರೆ ಕುಸುಮ್ ಅಲ್ಲಿ ಹೋಗಲ್ಲ ಅಂತ ಹೇಳ್ತಾಳೆ. ಯಾಕಂದ್ರೆ ಆಕೆಗೆ ತನ್ನ ತಾಯಿ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಗೊತ್ತಿರುತ್ತೆ. ಆದ್ರೆ ಸಾರಿಕಾ ಆಕೆಗೆ ನೀನು ದುಡ್ಡಿನ ಟೆನ್ಷನ್ ತಗೋಬೇಡ, ಅದನ್ನ ನಾನು ನೋಡ್ಕೋತೀನಿ, ನೀನು ಎಕ್ಸಿಬಿಷನ್ ಗೆ ಹೋಗು ಅಂತ ಹೇಳ್ತಾಳೆ. ಆಕ್ಚುಲಿ ಸಾರಿಕಾ ಗಂಡ ಹ್ಯಾಂಡಿಕ್ಯಾಪ್ ಆಗಿದ್ದರಿಂದ ಅವನು ಏನು ಕೆಲಸ ಮಾಡ್ತಿರಲ್ಲ. ಇದರಿಂದ ಫೈನಾನ್ಷಿಯಲ್ ಬರ್ಡನ್ ಎಲ್ಲ ಸಾರಿಕಾ ಮೇಲೆ ಇರುತ್ತೆ. ಇನ್ನು ಮಾರನೇ ದಿನ ನೇಹಾ ತನ್ನ ಕೆಲಸದ ಮೇಲೆ ಕೋರ್ಟ್ಗೆ ಹೋಗ್ತಿರ್ತಾಳೆ. ಆಗ ದಾರಿಯಲ್ಲಿ ಆಕೆಗೆ ಸಾರಿಕಾ ಕಾಣ್ತಾಳೆ. ನೇಹಾ ಸಾರಿಕಾನ ನೋಡಿ ಆಕೆಗೆ ಲಿಫ್ಟ್ ಕೊಡ್ತಾಳೆ. ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಸಾರಿಕಾ ಆಕೆಗೆ ಜಗದೀಶ್ ಕೇಸ್ ಬಗ್ಗೆ ಹೇಳ್ತಾಳೆ. ಸಾರಿಕಾ ನೇಹಾಗೆ ನೀನು ಈ ಕೇಸ್ನ ಗೆಲ್ಲಬೇಕಾದ್ರೆ ಒಂದೇ ವಿಷಯದಲ್ಲಿ ಫೋಕಸ್ ಮಾಡಬಾರದು, ನೀನು ಜಗದೀಶ್ ಮಾಡಿದ ಸಣ್ಣ ಪುಟ್ಟ ಕ್ರೈಮ್ಗಳನ್ನು ಸಹ ನೋಡಬೇಕು, ಆಗ ನಿನಗೆ ವಾದ ಮಾಡೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನೇಹಾ ಕೂಡ ಹೌದಲ್ಲ ಅಂತ ಯೋಚನೆ ಮಾಡ್ತಾಳೆ. ಈಗ ಜಗದೀಶ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೇಹಾ ವಾದ ಮಾಡ್ತಾಳೆ. ಆಕೆ ಕೋರ್ಟ್ ಅಲ್ಲಿ ಜಗದೀಶ್ ಬಾರಲ್ಲಿ ಎಲ್ಲ ಸಿಸಿಟಿವಿ ಕ್ಯಾಮೆರಾ ಬಂದಾಗಿತ್ತು. ಲಾ ಪ್ರಕಾರ ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಸಿಸಿಟಿವಿ ವರ್ಕ್ ಆಗಿಲ್ಲ ಅಂದ್ರೆ ಅಲ್ಲಿ ನಡೆಯುವ ಪ್ರತಿಯೊಂದು ಕ್ರೈಮ್ಗೆ ಓನರೇ ಬಾಧ್ಯಸ್ಥನಾಗಿರ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜಡ್ಜ್ ಈಗ ಜಗದೀಶ್ಗೆ ಶಿಕ್ಷೆ ವಿಧಿಸ್ತಾನೆ. ಅಂದ್ರೆ ನೇಹಾ ಈ ಕೇಸ್ನ ಗೆದ್ದಿರ್ತಾಳೆ. ಈಗ ನೇಹಾ ಅಲ್ಲಿಂದ ಸಾರಿಕಾ ಹತ್ರ ಹೋಗ್ತಾಳೆ ಮತ್ತು ಆಕೆಗೆ ಥ್ಯಾಂಕ್ಸ್ ಹೇಳ್ತಾಳೆ. ಯಾಕಂದ್ರೆ ಸಾರಿಕಾ ಕೊಟ್ಟ ಸಲಹೆಯಿಂದ ನೇಹಾ ಈ ಕೇಸ್ನ ಗೆದ್ದಿರ್ತಾಳೆ. ಇದನ್ನ ಕೇಳಿ ಸಾರಿಕಾ ಕೂಡ ತುಂಬಾ ಖುಷಿ ಆಗ್ತಾಳೆ. ಇವರು ಮಾತಾಡ್ತಿದ್ದಾಗ ಅಲ್ಲಿ ಒಬ್ಬ ರಿಪೋರ್ಟರ್ ಬರ್ತಾನೆ. ಆದ್ರೆ ನೇಹಾ ಅವನ ಜೊತೆ ಸರಿಯಾಗಿ ಮಾತಾಡಲ್ಲ. ಯಾಕಂದ್ರೆ ಆ ರಿಪೋರ್ಟರ್ ಯಾವಾಗಲೂ ನೇಹಾ ರಾಜವಂಶಿಯ ಮಗಳು ಅಂತ ಬರೆದಿರ್ತಾನೆ. ನೇಹಾ ನನಗೊಂದು ಐಡೆಂಟಿಟಿ ಇದೆ, ನಾನು ನನ್ನ ತಂದೆ ಜೊತೆ ಸೇರಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಈಗ ನೇಹಾ ಅಲ್ಲಿಂದ ತನ್ನ ಮನೆಗೆ ಬರ್ತಾಳೆ. ನೇಹಾ ತಂದೆ ಆಕೆನ ನೋಡಿ ತುಂಬಾ ಖುಷಿ ಆಗ್ತಾನೆ. ಯಾಕಂದ್ರೆ ನೇಹಾ ಒಂದು ಕೇಸ್ನ ಗೆದ್ದಿರ್ತಾಳೆ. ಆಗ ನೇಹಾ ನಾನು ಆದಷ್ಟು ಬೇಗ ಕೇಸ್ ಕೂಡ ಗೆಲ್ತೀನಿ, ಆಮೇಲೆ ಬಂದು ನಿಮ್ಮನ್ನ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾಳೆ. ಇನ್ನು ಈಗ ನೇಹಾ ಮಾರನೇ ದಿನ ಸಾರಿಕಾನ ಹೋಗಿ ಮೀಟ್ ಆಗ್ತಾಳೆ ಮತ್ತು ಆಕೆಗೆ ನೀನು ನನಗೆ ಪ್ರತಿಯೊಂದು ಕೇಸಲ್ಲಿ ಹೆಲ್ಪ್ ಮಾಡು ಮತ್ತು ನಾನು ನಿನಗೆ ಪ್ರತಿಯೊಂದು ಕೇಸ್ಗೆ 10,000 ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಾರಿಕಾ ಶಾಕ್ ಆಗ್ತಾಳೆ. ಆಗ ನೇಹಾ ನೀನು ಕೋರ್ಟಲ್ಲಿ ತುಂಬಾ ಕೇಸ್ಗಳ ವಾದವನ್ನ ನೋಡಿದ್ಯಾ, ಇದರಿಂದ ನಿನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ನೀನು ನನಗೆ ಈಸಿಯಾಗಿ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಾರಿಕಾ ಕೂಡ ಒಪ್ಕೋತಾಳೆ. ಆಯ್ತು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಆಕೆ ಪ್ರತಿಯೊಂದು ಕೇಸ್ಗೆ 20,000 ರೂಪಾಯಿಗಳನ್ನ ಕೇಳ್ತಾಳೆ. ಆಗ ನೇಹಾ ಆಯ್ತು ಅಂತ ಒಪ್ಕೋತಾಳೆ. ಇಲ್ಲಿ ಸಾರಿಕಾ ನೇಹಾಗೆ ನೀನು ಕೇಸ್ನ ಯಾಕೆ ಗೆಲ್ಬೇಕು ಅನ್ಕೊಂಡಿದ್ಯಾ, ನ್ಯಾಯಕ್ಕಾಗಿ ಅಥವಾ ದುಡ್ಡಿಗಾಗಿ ಅಂತ ಕೇಳ್ತಾಳೆ. ಆದ್ರೆ ನೇಹಾ ಹತ್ರ ಯಾವುದೇ ಉತ್ತರ ಇರಲ್ಲ. ಆಕೆ ಜಸ್ಟ್ ನಾನು ಗೆಲ್ಲಬೇಕು ಅಷ್ಟೇ ಅಂತ ಹೇಳ್ತಾಳೆ. ಈಗ ಸೀನಿಂದ ವಿಕ್ರಮ್ ಕಡೆ ಶಿಫ್ಟ್ ಆಗುತ್ತೆ. ವಿಕ್ರಮ್ ಇಲ್ಲಿ ಒಬ್ಬ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಯಾರು ಅವರನ್ನ ದೂರದಿಂದ ರೆಕಾರ್ಡ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ನಮಗೆ ಇನ್ಸ್ಪೆಕ್ಟರ್ ರಾಟಿನ ತೋರಿಸ್ತಾರೆ. ಈತ ಸಾರಿಕಾ ಜೊತೆ ಅಫೇರ್ ಇಟ್ಕೊಂಡಿರ್ತಾನೆ. ಇನ್ನು ಮಾರನೇ ದಿನ ನೇಹಾ ಒಬ್ಬ ಹುಡುಗಿನ ಹೋಗಿ ಮೀಟ್ ಆಗ್ತಾಳೆ. ಈಕೆ ಜೊತೆ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿರ್ತಾನೆ. ಆದ್ರೆ ಆ ವ್ಯಕ್ತಿ ಆಕೆನ ಲವ್ ಮಾಡ್ತಿದ್ದಾಳೆ. ನಮ್ಮ ಇಬ್ಬರ ನಡುವೆ ಅಫೇರ್ ನಡೀತಾ ಇದೆ, ಅದಕ್ಕೆ ನಾವು ಮಾಡಿದ್ದು ತಪ್ಪಲ್ಲ ಅಂತ ಹೇಳ್ತಿರ್ತಾನೆ. ಇನ್ನು ನೇಹಾ ಈ ಕೇಸಲ್ಲಿ ಹೆಲ್ಪ್ ತಗೊಳ್ಳೋಕೆ ಸಾರಿಕಾ ಹತ್ರ ಹೋಗ್ತಾಳೆ. ಇಲ್ಲಿ ಆಕೆ ಸಾರಿಕಾ ಫ್ಯಾಮಿಲಿನ ಮೀಟ್ ಆಗ್ತಾಳೆ. ಸಾರಿಕಾ ಮನೆ ಪರಿಸ್ಥಿತಿ ನೋಡಿ ನೇಹಾಗೆ ಸ್ವಲ್ಪ ಬೇಜಾರಾಗುತ್ತೆ. ಆಕೆ ಸಾರಿಕಾಗೆ ನಿನ್ನ ಗಂಡನಿಗೆ ಏನಾಗಿತ್ತು ಅಂತ ಕೇಳ್ತಾಳೆ. ಆಗ ಸಾರಿಕಾ ಅವರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು, ಇದರಿಂದ ಅವರ ಲೋವರ್ ಬಾಡಿ ಪ್ಯಾರಲೈಸ್ ಆಗಿದೆ ಅಂತ ಹೇಳ್ತಾಳೆ. ಆಮೇಲೆ ನೇಹಾ ಸಾರಿಕಾಗೆ ನೀನು ಒಂದ್ಸಲ ಡಾಕ್ಯುಮೆಂಟ್ಸ್ ನ ನೀಟಾಗಿ ಚೆಕ್ ಮಾಡು ಅಂತ ಹೇಳ್ತಾಳೆ. ಇನ್ನು ನೇಹಾ ಮನೆಗೆ ಬಂದು ರಿಸೀವ್ ಮಾಡ್ತಿದ್ದಾಗ ಒಬ್ಬ ಜರ್ನಲಿಸ್ಟ್ ಆಕೆಗೆ ಒಂದು ವಿಡಿಯೋ ಕಳಿಸ್ತಾನೆ. ಆಕ್ಚುಲಿ ಆ ವಿಡಿಯೋದಲ್ಲಿ ಆ ಹುಡುಗಿ ರುಕ್ಸಾನ ಜೊತೆ ಪ್ರಮೋದ್ ಬಲಾತ್ಕಾರ ಮಾಡ್ತಿರ್ತಾನೆ. ಈಗ ನೇಹಾ ಆ ವಿಡಿಯೋನ ಜಡ್ಜ್ಗೆ ತೋರಿಸ್ತಾಳೆ. ಇದರಿಂದ ಪ್ರಮೋದ್ ಆಕೆ ಜೊತೆ ಬಲಾತ್ಕಾರ ಮಾಡಿದ್ದಾನೆ ಅಂತ ಸಾಬೀತಾಗುತ್ತೆ. ಇದರಿಂದ ಜಡ್ಜ್ ಈಗ ಪ್ರಮೋದ್ಗೆ ಶಿಕ್ಷೆ ಕೊಡ್ತಾನೆ. ಈಗ ನೇಹಾ ಈ ಕೇಸ್ನ ಕೂಡ ಗೆದ್ದಿರ್ತಾಳೆ. ಅದಕ್ಕೆ ಆಕೆ ತುಂಬಾ ಖುಷಿ ಆಗ್ತಾಳೆ. ಆಗ ಆಕೆ ಸಾರಿಕಾಗೆ ಪಾರ್ಟಿ ಕೊಡ್ತಾಳೆ. ಈಗ ಒಂದೊಂದಾಗಿ ನೇಹಾ ಎಲ್ಲಾ ಕೇಸ್ನ ಗೆಲ್ತಾ ಹೋಗ್ತಾಳೆ. ಇದರಲ್ಲಿ ಸಾರಿಕಾ ಕೂಡ ಆಕೆಗೆ ಹೆಲ್ಪ್ ಮಾಡ್ತಿರ್ತಾಳೆ. ನೇಹಾ ಈಗ ಟೋಟಲ್ ಆಗಿ 9 ಕೇಸ್ನ ಗೆದ್ದಿರ್ತಾಳೆ. ಇನ್ನೊಂದು ಕೇಸ್ ಗೆದ್ರೆ ಆಕೆ ತನ್ನ ತಂದೆ ಜೊತೆ ಸೇರ್ಕೋಬಹುದಾಗಿರುತ್ತೆ. ಈಗ ನೇಹಾ ಅಲ್ಲಿಂದ ತನ್ನ ಮನೆಗೆ ಬರ್ತಾಳೆ. ಆಗ ಆಕೆ ತಂದೆ ನಾನು ಕೂಡ ನಿನ್ನಂತೆ ಪ್ರತಿಯೊಂದು ಕೇಸ್ ಗೆದ್ದಾಗ ಪಾರ್ಟಿ ಮಾಡಿದ್ರೆ ಈ ಸ್ಟೇಜ್ಗೆ ಬರ್ತಿದ್ದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹಾ ತನ್ನ ತಂದೆಗೆ ಸಾರಿ ಕೇಳ್ತಾಳೆ. ಈಗ ನಾನು ಕೂಡ ಪಾರ್ಟಿ ಮಾಡಲ್ಲ ಅಂತ ಹೇಳ್ತಾಳೆ. ಇನ್ನು ನಾನು ಈಗ ಕೊನೆ ಕೇಸಲ್ಲಿದ್ದೀನಿ, ಅದು ಗೆದ್ಮೇಲೆ ನಾನು ನಿಮ್ಮ ಜೊತೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆಕೆ ತಂದೆ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ನೇಹಾಗೆ ಇನಾಯತ್ ಕೊಠಾರಿ ಎಂಬ ಒಬ್ಬ ಬ್ಲಾಗರ್ ಮರ್ಡರ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಆಕೆ ಡೆಡ್ ಬಾಡಿ ಆಕೆ ಅಪಾರ್ಟ್ಮೆಂಟ್ ನಲ್ಲಿ ಸಿಕ್ಕಿರುತ್ತೆ. ಪೊಲೀಸರು ಈ ಕೇಸಲ್ಲಿ ವಿಕ್ರಮ್ನ ಅರೆಸ್ಟ್ ಮಾಡಿರ್ತಾರೆ. ಯಾಕಂದ್ರೆ ಸಿಸಿಟಿವಿಯಲ್ಲಿ ಚೆಕ್ ಮಾಡಿದಾಗ ವಿಕ್ರಮ್ ಇನಾಯ ಫ್ಲಾಟ್ ಗೆ ಹೋಗೋದು ಬರೋದು ಮಾಡಿರ್ತಾನೆ. ಇನ್ನು ವಿಕ್ರಮ್ ಕೇಸ್ನ ಈಗ ನೇಹಾ ತಂದೆನೇ ತಗೋತಿರ್ತಾರೆ. ಅದಕ್ಕೆ ಪೊಲೀಸರು ವಿಕ್ರಮ್ನ ಅರೆಸ್ಟ್ ಮಾಡಿರ್ತಾರೆ. ಇನ್ನು ನೇಹಾ ಕೋರ್ಟ್ಗೆ ಹೋದಾಗ ಅಲ್ಲಿ ನೇಹಾ ಸೀನಿಯರ್ ಆಗಿ ಇನಾಯ ಕೇಸ್ನ ನೀನೇ ಹ್ಯಾಂಡಲ್ ಮಾಡುವಂತ ಹೇಳ್ತಾನೆ. ಯಾಕಂದ್ರೆ ಪೊಲೀಸರಿಗೆ ಇನಾಯ ಮರ್ಡರ್ ಆಗಿದೆ ಅಂತ ಡೌಟ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹಾ ತುಂಬಾ ಖುಷಿ ಆಗ್ತಾಳೆ. ಯಾಕಂದ್ರೆ ಈಗ ಆಕೆಗೆ ದೊಡ್ಡ ಕೇಸ್ ಸಿಕ್ಕಿರುತ್ತೆ. ಈಗ ನೇಹಾ ಪೊಲೀಸರಿಗೆ ನಿಮಗೆ ಇನಾಯ ಮರ್ಡರ್ ಆಗಿದೆ ಅಂತ ಡೌಟ್ ಇದೆ ಅಂತ ಕೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಯಾಕಂದ್ರೆ ಇನಾಯ ಹತ್ರ ನಮಗೆ ಯಾವುದೇ ಸೂಸೈಡ್ ನೋಟ್ ಸಿಕ್ಕಿಲ್ಲ, ಯಾರಾದ್ರೂ ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ರೆ ಅವರು ಖಂಡಿತ ಲೆಟರ್ ಬರೆದು ಹೋಗ್ತಾರೆ. ಇನ್ನು ನಮಗೆ ವಿಕ್ರಮ್ ವಿರುದ್ಧ ತುಂಬಾ ಎವಿಡೆನ್ಸ್ಗಳು ಸಹ ಸಿಕ್ಕಿವೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹಾ ಈ ಕೇಸ್ ಟೇಕಪ್ ಮಾಡೋಕೆ ಒಪ್ಕೋತಾಳೆ.
ಮಾಡ್ತಾಳೆ. ಇನ್ನು ನೇಹಾ ಅಲ್ಲಿಂದ ಮನೆಗೆ ಬಂದಾಗ ನೇಹಾ ತಂದೆ ಆಕೆಗೆ ನೀನು ಈ ಕೇಸ್ನ ತಗೋಬೇಡ ಅಂತ ಹೇಳ್ತಾನೆ. ಏಕೆಂದ್ರೆ ನೀನು ನನ್ನ ವಿರುದ್ಧ ವಾದ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ನೇಹಾ ಕೇಳಲ್ಲ, ನಾನು ಈ ಕೇಸ್ನ ವಾದ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಆಕೆ ತಂದೆ ಆಕೆಗೆ ನೀನು ಟೆನ್ಷನ್ ತಗೋಬೇಡ, ಈಗ ನೀನು ನಮ್ಮ ಜೊತೆ ಸೇರಿ ಕೆಲಸ ಮಾಡಬಹುದು ಅಂತ ಹೇಳ್ತಾನೆ. ಆಗ ನೇಹಾ ಇಲ್ಲ, ನಾನು ಯಾವುದೇ ಕಂಡೀಷನ್ ಅಲ್ಲಿ ಈ ಕೇಸ್ನ ವಾದ ಮಾಡ್ತೀನಿ, ಯಾಕಂದ್ರೆ ನಾನು ಸಾಬೀತು ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಇನ್ನು ಆಕೆ ತನ್ನ ತಂದೆ ಮನೆಯಲ್ಲಿ ಇರಬಾರ್ದು ಅಂತ ಡಿಸೈಡ್ ಮಾಡ್ತಾಳೆ. ಈಗ ಆಕೆ ಅಲ್ಲಿಂದ ಹೊರಗೆ ಬರ್ತಾಳೆ. ಇನ್ನು ಬೇರೆ ಮನೆ ತಗೊಳ್ಳೋಕೆ ಸರಿತಾ ಆಕೆಗೆ ಹೆಲ್ಪ್ ಮಾಡ್ತಾಳೆ. ಈಗ ನೇಹಾ ವಿಕ್ರಮ್ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಆಕೆಗೆ ಇನಾಯ ಫ್ಲಾಟ್ ಅಲ್ಲಿ ವಿಕ್ರಮ್ ಮತ್ತು ಇನ್ನೊಬ್ಬ ಹುಡುಗಿಯ ಫೋಟೋ ಸಿಗುತ್ತೆ. ಇದನ್ನ ನೋಡಿ ನೇಹಾ ಹಾಗಾದ್ರೆ ಇನಾಯ ವಿಕ್ರಮ್ನ ಬ್ಲಾಕ್ ಮೇಲ್ ಮಾಡ್ತಿದ್ಲು, ಅದಕ್ಕೆ ಅವನು ಆಕೆನ ಕೊಂದಿರಬಹುದು ಅಂತ ಅನ್ಕೋತಾಳೆ. ಆದ್ರೆ ವಿಕ್ರಮ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ ಫೋನ್ ಅವರಿಗೆ ಸಿಗ್ತಿರಲ್ಲ, ಏಕೆಂದ್ರೆ ಪೊಲೀಸರಿಗೆ ಆ ಮೊಬೈಲ್ ಯಾರ್ದು ಅಂತ ಗೊತ್ತಿರಲ್ಲ. ಈಗ ಅವರೆಲ್ಲ ಸೇರಿ ಆ ಮೊಬೈಲ್ ನ ಹುಡುಕ್ತಿರ್ತಾರೆ. ಇನ್ನೊಂದು ಕಡೆ ನೇಹಾ ತಂದೆ ವಿಕ್ರಮ್ನ ಮೀಟ್ ಆಗೋಕೆ ಹೋಗ್ತಾರೆ. ಇಲ್ಲಿ ನೇಹಾ ತಂದೆ ವಿಕ್ರಮ್ಗೆ ನಿಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ದವರು ಯಾರು ಅಂತ ಕೇಳ್ತಾನೆ. ಆದ್ರೆ ವಿಕ್ರಮ್ ನನಗೆ ಗೊತ್ತಿಲ್ಲ, ನಾನು ತುಂಬಾ ದಿನಗಳಿಂದ ಇನಾಯನ ಕೂಡ ಮೀಟ್ ಆಗಿದ್ದಿಲ್ಲ, ನನಗೆ ಇನಾಯ ಕೂಡ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ವಿಕ್ರಮ್ ತಂದೆ ನೀವು ಏನು ಮುಚ್ಚದೆ ನನಗೆ ಉತ್ತರ ಕೊಟ್ಟರೆ ನಾನು ಸ್ಟ್ರಾಂಗ್ ಆಗಿ ಕೇಸ್ನ ವಾದ ಮಾಡಬಹುದು ಅಂತ ಹೇಳ್ತಾನೆ. ಆದ್ರೆ ವಿಕ್ರಮ್ ಮಾತ್ರ ಇಲ್ಲ, ನಾನು ನಿಮಗೆ ಎಲ್ಲ ನಿಜ ಹೇಳಿದ್ದೀನಿ ಅಂತ ಹೇಳ್ತಾನೆ. ಈಗ ನೇಹಾ ಇದೇ ಕೇಸ್ ಬಗ್ಗೆ ಸಾರಿಕಾ ಹತ್ರ ಮಾತಾಡ್ತಾಳೆ ಮತ್ತು ಆಕೆ ಸಾರಿಕಾಗೆ ನನಗೆ ವಿಕ್ರಮ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಅವನು ನನ್ನ ತಂದೆಯ ಫ್ರೆಂಡ್, ಅವನು ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವನು ಮರ್ಡರ್ ಮಾಡಿರಬಹುದು ಅಂದ್ರೆ ನನಗೆ ಡೌಟ್ ಇದೆ ಅಂತ ಹೇಳ್ತಾಳೆ. ಆಗ ಸಾರಿಕಾ ಹಾಗೇನಿಲ್ಲ, ಜನರಿಗೆ ಎರಡು ಮುಖ ಇರುತ್ತೆ, ಯಾರು ಹೇಗಿರ್ತಾರೆ ಅಂತ ನಾವು ಊಹಿಸಕ್ಕಾಗಲ್ಲ ಅಂತ ಹೇಳ್ತಾಳೆ. ಈಗ ಸಾರಿಕಾ ಅಲ್ಲಿಂದ ಇನ್ಸ್ಪೆಕ್ಟರ್ ರಾಟಿ ಹತ್ರ ಹೋಗ್ತಾಳೆ ಮತ್ತು ತಮ್ಮ ರಿಲೇಷನ್ ಕಟ್ ಮಾಡ್ತಾಳೆ. ಅಂದ್ರೆ ಆಕೆ ತಮ್ಮ ಅಫೇರ್ ನ ಸ್ಟಾಪ್ ಮಾಡ್ತಾಳೆ. ಇನ್ನು ಈಗ ಸ್ವಲ್ಪ ದಿನ ಆದ್ಮೇಲೆ ವಿಕ್ರಮ್ ಕೇಸ್ ಕೋರ್ಟ್ಗೆ ಬರುತ್ತೆ. ಇಲ್ಲಿ ನೇಹಾ ವಿಕ್ರಮ್ಗೆ ಬೇಲ್ ಸಿಗಬಾರ್ದಂತ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ ನೇಹಾ ತಂದೆ ಇಲ್ಲಿ ಮಾತಾಡ್ತಾ ವಿಕ್ರಮ್ ಒಬ್ಬ ಬಿಲ್ಡರ್, ಅವನಿಗೆ ತುಂಬಾ ಕೆಲಸ ಇರುತ್ತೆ, ಅದಕ್ಕೆ ಅವರಿಗೆ ಬೇಲ್ ಸಿಗಬೇಕು, ಅವರು ಬೇಕಾದ್ರೆ ತಮ್ಮ ಪಾಸ್ಪೋರ್ಟ್ ನ ಪೊಲೀಸರಲ್ಲಿ ಜಮಾ ಮಾಡ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಡ್ಜ್ ಈಗ ವಿಕ್ರಮ್ಗೆ ಬೇಲ್ ಕೊಡ್ತಾನೆ. ಇನ್ನೊಂದು ಕಡೆ ನೇಹಾ ತಂದೆ ವಿಕ್ರಮ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಅದೇ ಮೊಬೈಲ್ ನ ಹುಡುಕ್ತಿರ್ತಾನೆ. ಈಗ ನೇಹಾ ಪೊಲೀಸರ ಜೊತೆ ಸೇರಿ ಎವಿಡೆನ್ಸ್ ನ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇವರು ಈಗ ಇನಾಯ ಅಪಾರ್ಟ್ಮೆಂಟ್ ಗೆ ಹೋಗ್ತಾರೆ. ಇನಾಯ ಅಪಾರ್ಟ್ಮೆಂಟ್ ಗೆ ಬಂದಾಗ ಇನಾಯ ಫ್ಲಾಟ್ ತುಂಬಾ ಮೇಲೆ ಇರುತ್ತೆ. ಇಲ್ಲಿ ನೇಹಾ ವಿಕ್ರಮ್ ಇನಾಯ ಫ್ಲಾಟ್ ಗೆ ಸ್ಟೇರ್ ಕೇಸ್ ಇಂದ ಹೋಗಿರಲ್ಲ, ಯಾಕಂದ್ರೆ ಫ್ಲಾಟ್ ತುಂಬಾ ಮೇಲೆ ಇದೆ. ಇನ್ನು ವಿಕ್ರಮ್ ಹಾರ್ಟ್ ಪೇಷಂಟ್, ಇನ್ನು ಅವನಿಗೆ ವಯಸ್ಸು ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾಳೆ. ಇನ್ನು ರಾತ್ರಿ ಆದಾಗ ನೇಹಾ ಇದೇ ವಿಷಯನ ಸಾರಿಕಾ ಜೊತೆ ಡಿಸ್ಕಸ್ ಮಾಡ್ತಾಳೆ. ಅಪಾರ್ಟ್ಮೆಂಟ್ ಹೆಸರು ಕೇಳಿ ಸಾರಿಕಾ ನಾನು ಕೂಡ ಅದೇ ಅಪಾರ್ಟ್ಮೆಂಟ್ ಗೆ ಹೋಗ್ತಿರ್ತೀನಿ, ಯಾಕಂದ್ರೆ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ರೋಹನ್, ಅವನು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಾನೆ, ನಾನು ಅವನಿಗೆ ಟ್ಯೂಷನ್ ತಗೊಳ್ಳೋಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಈಗ ಇನ್ನು ಮಾರನೇ ದಿನ ಕೋರ್ಟ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೇಹಾ ಮಾತಾಡ್ತಾ ವಿಕ್ರಮ್ ಹತ್ರ ಮೋಟಿವ್ ಇತ್ತು ಇನಾಯನ ಕೊಲ್ಲೋಕೆ, ಯಾಕಂದ್ರೆ ಇನಾಯ ವಿಕ್ರಮ್ನ ಬ್ಲಾಕ್ ಮೇಲ್ ಮಾಡ್ತಿದ್ಲು, ಇನ್ನು ವಿಕ್ರಮ್ ಅಫೇರ್ ತುಂಬಾ ಹುಡುಗಿಯ ಜೊತೆ ಇತ್ತು ಅಂತ ಹೇಳ್ತಾಳೆ. ಆಗ ನೇಹಾ ತಂದೆ ಮಾತಾಡ್ತಾ ವಿಕ್ರಮ್ ತುಂಬಾ ದೊಡ್ಡ ಬಿಲ್ಡರ್, ಅವನ ಜೊತೆ ಸಣ್ಣ ಪುಟ್ಟ ಕೇಸ್ ಆಗ್ತಿರುತ್ತೆ, ಇನ್ನು ಅಫೇರ್ ವಿಷಯಕ್ಕೆ ಬಂದ್ರೆ ಅಫೇರ್ ಮಾಡೋದು ಈ ದೇಶದಲ್ಲಿ ಕ್ರೈಮ್ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಡ್ಜ್ ಈಗ ಇವರಿಗೆ ನೆಕ್ಸ್ಟ್ ಡೇಟ್ ನ ಕೊಡ್ತಾನೆ. ಇನ್ನು ರಾತ್ರಿ ಆದಾಗ ನೇಹಾ ಇನ್ಸ್ಪೆಕ್ಟರ್ ಮತ್ತು ತನ್ನ ಅಸಿಸ್ಟೆಂಟ್ ಜೊತೆ ಇನಾಯ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾಳೆ. ಆಗ ಇವರಿಗೆ ಇನಾಯ ಇದ್ದ ಫ್ಲಾಟ್ 4 ಕೋಟಿ ಅಂತ ಗೊತ್ತಾಗುತ್ತೆ. ಆಗ ನೇಹಾ ಅವರಿಗೆ ಇನಾಯ ಅಷ್ಟೇನು ರಿಚ್ ಆಗಿದ್ದಿಲ್ಲ, ಇನ್ನು ಅವರ ಫ್ಯಾಮಿಲಿ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇಂಥದ್ರಲ್ಲಿ ಅವಕ್ಕೆ 4 ಕೋಟಿಯ ಫ್ಲಾಟ್ ನ ಹೇಗೆ ತಗೊಂಡು ಅಂತ ಕೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ನೇಹಾಗೆ ಆ ಫ್ಲಾಟ್ ಇನಾಯದಲ್ಲ, ಅದರ ಓನರ್ ವಿಕ್ರಮ್ ಬಜಾಜ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹಾ ಶಾಕ್ ಆಗ್ತಾಳೆ. ಆಗ ನೇಹಾ ಇನಾಯ ಆ ಫ್ಲಾಟ್ ನ ತಗೊಂಡಿದ್ದಾಗ ಆಕೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾಳೆ. ಆ ಟೈಮಲ್ಲಿ ಆಕೆ ಹತ್ರ ಕೇವಲ 3 ಲಕ್ಷ ಇರುತ್ತೆ. ಇದನ್ನ ನೋಡಿ ಆಕೆ ಕೇವಲ 3 ಲಕ್ಷ ಇಟ್ಕೊಂಡು ಆಕೆ ವಿಕ್ರಮ್ ಬಜಾಜ್ ನಿಂದ ಆ ಫ್ಲಾಟ್ ನ ಹೇಗೆ ತಗೊಂಡು ಅಂತ ಯೋಚನೆ ಮಾಡ್ತಾಳೆ. ಇನ್ನು ಕೋರ್ಟ್ ಬಂದಾಗ ನೇಹಾ ಕೋರ್ಟ್ ಮುಂದೆ ಮಾತಾಡ್ತಾ ಇನಾಯ ಆ ಫ್ಲಾಟ್ ನ ತಗೊಂಡಿದ್ದಾಗ ಆಕೆ ಅಕೌಂಟ್ ಅಲ್ಲಿ ಕೇವಲ 3 ಲಕ್ಷ ಇತ್ತು, ಆದ್ರೂ ಆಕೆ ಆ ಫ್ಲಾಟ್ ನ ವಿಕ್ರಮ್ ಬಜಾಜ್ ನಿಂದ ಹೇಗೆ ತಗೊಂಡು ಅಂತ ಚೆಕ್ ಮಾಡಬೇಕು, ಅದಕ್ಕೆ ನಮಗೆ ಆ ವರ್ಷದ ವಿಕ್ರಮ್ ಬಜಾಜ್ ಅಕೌಂಟ್ ಡೀಟೇಲ್ಸ್ ಬೇಕು ಅಂತ ಕೇಳ್ತಾಳೆ. ಇದನ್ನ ಕೇಳಿ ವಿಕ್ರಮ್ಗೆ ಆ ಡಾಕ್ಯುಮೆಂಟ್ಸ್ ಗಳನ್ನ ನೇಹಾಗೆ ಕೊಡುವಂತೆ ಹೇಳ್ತಾನೆ. ಆಗ ನೇಹಾ ತಂದೆ ಆಯ್ತು ನಾವು ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ಅಂತ ಹೇಳ್ತಾನೆ. ಇನ್ನು ಈತ ತನ್ನ ಆಫೀಸ್ಗೆ ಬಂದು ತನ್ನ ಮಗನಿಗೆ ಆ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಾನೆ. ಆಗ ಇವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ವಿಕ್ರಮ್ ಬಜಾಜ್ ಆ ಫ್ಲಾಟ್ ನ ಇನಾಯಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಇನ್ನು ವಿಕ್ರಮ್ ಬಜಾಜ್ ಕಾಲ್ ಹಿಸ್ಟರಿ ಚೆಕ್ ಮಾಡಿದಾಗ ಅವನು ಆಗಾಗ ಇನಾಯ ಜೊತೆ ಮಾತಾಡಿರ್ತಾನೆ. ಇದನ್ನ ನೋಡಿ ನೇಹಾ ತಂದೆಗೆ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ನೇಹಾ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಅಕ್ಷಯ್ ಬರ್ತಾನೆ. ಈತ ನೇಹಾ ಜೊತೆ ಇಂಟಿಮೇಟ್ ಆಗಿ ಅವತ್ತು ಅಲ್ಲೇ ಮಲ್ಕೋತಾನೆ. ಇನ್ನು ಬೆಳಗ್ಗೆ ನೇಹಾಗೆ ಎಚ್ಚರಿಕೆ ಆದಾಗ ಅಕ್ಷಯ್ ಆಕೆ ಲ್ಯಾಪ್ಟಾಪ್ ನ ಚೆಕ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಆಕೆ ಅಕ್ಷಯ್ಗೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಇಲ್ಲಿ ನೇಹಾಗೆ ನೇಹಾ ತಂದೆನೇ ಆಕೆ ನೆಕ್ಸ್ಟ್ ತಿಳ್ಕೊಳ್ಳೋಕೆ ಅಕ್ಷಯ್ನ ಇಲ್ಲಿ ಕಳಿಸಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಆಕೆ ಶಾಕ್ ಆಗ್ತಾಳೆ, ಯಾಕಂದ್ರೆ ಆಕೆ ತಂದೆ ಈ ರೀತಿ ಮಾಡಬಹುದು ಅಂತ ಆಕೆ ಯೋಚನೆ ಮಾಡಿರಲ್ಲ. ಇನ್ನು ಮಾರನೇ ದಿನ ಇನ್ಸ್ಪೆಕ್ಟರ್ ನೇಹಾ ಹತ್ರ ಒಂದು ಕೇಸ್ ಫೈಲ್ ನ ಕಳಿಸ್ತಾನೆ. ಇದೊಂದು ಟ್ವಿಸ್ಟೆಡ್ ಬಾರ್ ಕೇಸ್ ಆಗಿರುತ್ತೆ. ಆಕ್ಚುಲಿ ಆ ಬಾರಲ್ಲಿ ಒಂದು ಸಲ ಬೆಂಕಿ ಹಚ್ಕೊಂಡಿರುತ್ತೆ. ಆ ಟೈಮಲ್ಲಿ ತುಂಬಾ ಜನ ಅಲ್ಲಿ ಸತ್ತೋಗಿರ್ತಾರೆ. ಇನ್ನು ಆ ಬಾರ್ ಓನರ್ ವಿಕ್ರಮ್ ಬಜಾಜ್ ಆಗಿರ್ತಾನೆ ಮತ್ತು ಅದರ ಮ್ಯಾನೇಜರ್ ಜಗದೀಶ್ ಆಗಿರ್ತಾನೆ. ಜಗದೀಶ್ ವಿರುದ್ಧ ನೇಹಾ ಮೊದಲೇ ಕೇಸ್ ನ ವಾದ ಮಾಡಿರ್ತಾಳೆ ಮತ್ತು ಆ ಕೇಸಲ್ಲಿ ರಾಮನಾಥ್ಗೆ ಶಿಕ್ಷೆ ಆಗಿರುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದ ವ್ಯಕ್ತಿನ ನೋಡ್ತೀವಲ್ಲ, ಆತನೇ ರಾಮನಾಥ್ ಆಗಿರ್ತಾನೆ ಮತ್ತು ಇದೆಲ್ಲದರ ಐ ವಿಟ್ನೆಸ್ ಇನಾಯ ಆಗಿರ್ತಾಳೆ. ಇದನ್ನ ನೋಡಿ ನೇಹಾ ಶಾಕ್ ಆಗ್ತಾಳೆ, ಯಾಕಂದ್ರೆ ಎಲ್ಲಾ ಕೇಸ್ ನೇಹಾ ಹತ್ರನೇ ಬಂದಿರುತ್ತೆ. ಆಕೆ ಇದರ ಬಗ್ಗೆ ಮಾತಾಡೋಕೆ ಸಾರಿಕಾ ಹತ್ರ ಹೋಗ್ತಾಳೆ. ಇದನ್ನ ಕೇಳಿ ಸಾರಿಕಾ ನೇಹಾಗೆ ಇದೆಲ್ಲ ಕೋಇನ್ಸಿಡೆನ್ಸ್ ಆಗಿರಬಹುದು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ನೇಹಾ ತಂದೆ ನೇಹಾ ಅಣ್ಣನಿಗೆ ನೀನು ಎಲ್ಲ ಡಾಕ್ಯುಮೆಂಟ್ಸ್ ನ ನೇಹಾಗೆ ಕೊಟ್ಬಿಡು ಅಂತ ಹೇಳ್ತಾನೆ. ಇಲ್ಲಿ ನೇಹಾ ತಂದೆ ಪ್ಲಾನ್ ಬೇರೆ ಆಗಿರುತ್ತೆ. ಆತ ಒಂದೇ ಡಾಕ್ಯುಮೆಂಟ್ಸ್ ನ ಕಳಿಸೋದು ಬಿಟ್ಟು ತುಂಬಾ ಡಾಕ್ಯುಮೆಂಟ್ಸ್ ನ ಆಕೆ ಹತ್ರ ಕಳಿಸಿರ್ತಾನೆ. ಆತ ಆಕೆ ತನಗೆ ಬೇಕಾದ ಡಾಕ್ಯುಮೆಂಟ್ಸ್ ನ ಹುಡುಕೋಷ್ಟರಲ್ಲಿ ಆಕೆಗೆ ತುಂಬಾ ಟೈಮ್ ಹಿಡಿಯುತ್ತೆ. ಇದರಿಂದ ಆಕೆಗೆ ಆ ಡಾಕ್ಯುಮೆಂಟ್ಸ್ ಸಿಗಲ್ಲ ಅಂತ ಅನ್ಕೋತಾನೆ. ಈಗ ನೇಹಾ ಹತ್ರ ಒಂದೇ ಸಾರಿ ತುಂಬಾ ಡಾಕ್ಯುಮೆಂಟ್ಸ್ ಬಂದಿರುತ್ತೆ. ಆಕೆ ಅದರಲ್ಲಿ ಒಂದೇ ಡಾಕ್ಯುಮೆಂಟ್ ನ ಹುಡುಕಬೇಕಾಗಿರುತ್ತೆ. ಇನ್ನು ನೇಹಾ ಅಲ್ಲಿಂದ ತ್ರಿಪಾಠಿ ಅನ್ನೋ ಒಬ್ಬ ಲಾಯರ್ ನ ಮೀಟ್ ಆಗೋಕೆ ಹೋಗ್ತಾಳೆ. ಈತ ಕೂಡ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಾನೆ. ಈತ ರಾಮನಾಥ್ ಪರವಾಗಿ ವಾದ ಮಾಡಿರ್ತಾನೆ. ಇಲ್ಲಿ ತ್ರಿಪಾಠಿ ನೇಹಾಗೆ ರಾಮನಾಥ್ ಇನ್ನೋಸೆಂಟ್ ಆಗಿದ್ದ, ಎಲ್ಲ ತಪ್ಪು ವಿಕ್ರಮ್ದಿತ್ತು, ಆದ್ರೂ ಅವನು ತನ್ನ ದುಡ್ಡನ್ನು ಉಪಯೋಗಿಸಿ ರಾಮನಾಥ್ ಮೇಲೆ ಬ್ಲೇಮ್ ಎಲ್ಲ ಹಾಕಿದ್ದ. ಇನ್ನು ಆ ಟೈಮಲ್ಲಿ ನಿಮ್ಮ ತಂದೆನೇ ವಿಕ್ರಮ್ ಪರವಾಗಿ ವಾದ ಮಾಡ್ತಿದ್ರು. ನಿಮ್ಮ ತಂದೆಗೆ ಎಲ್ಲ ನಿಜ ಗೊತ್ತಿತ್ತು, ಆದ್ರೂ ಅವರು ಎಲ್ಲ ಬ್ಲೇಮ್ ನ ರಾಮನಾಥ್ ಮೇಲೆ ಹಾಕಿ ಅವನಿಗೆ ಶಿಕ್ಷೆ ಆಗುವಂತೆ ಮಾಡಿದ್ರು. ಇದರಿಂದ ರಾಮನಾಥ್ ಸೂಸೈಡ್ ಮಾಡ್ಕೊಂಡು ಸತ್ತೋದ ಅಂತ ಹೇಳ್ತಾನೆ. ಇನ್ನು ನೇಹಾ ಈಗ ಇನಾಯ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಿರ್ತಾಳೆ. ಆಗ ಅಲ್ಲಿ ನೇಹಾ ಅಣ್ಣ ಬರ್ತಾನೆ. ನೇಹಾ ತನ್ನ ಅಣ್ಣನ ಇಲ್ಲಿ ನೋಡಿ ಶಾಕ್ ಆಗ್ತಾಳೆ, ಯಾಕಂದ್ರೆ ನೇಹಾ ಅಣ್ಣ ಮತ್ತು ಆಕೆ ನಡುವೆ ಬಿಡ್ತಿರಲ್ಲ. ಆದ್ರೆ ಇಲ್ಲಿ ನೇಹಾ ಅಣ್ಣ ನೇಹಾಗೆ ನಿನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನೀನು ಎಲ್ಲವನ್ನ ಸ್ವಂತವಾಗಿ ಮಾಡ್ತಿದ್ಯಾ, ಐ ಪ್ರೌಡ್ ಆಫ್ ಯು ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹಾ ತುಂಬಾ ಖುಷಿ ಆಗ್ತಾಳೆ. ಇನ್ನು ನೇಹಾ ಅಣ್ಣ ಇಲ್ಲಿ ತುಂಬಾ ಬಾಕ್ಸ್ ಇರೋದು ನೋಡ್ತಾನೆ. ನೇಹಾ ಅದರಲ್ಲಿ ತನಗೆ ಬೇಕಾದ ಫೈಲ್ ನ ಹುಡುಕ್ತಿರ್ತಾಳೆ. ಆಗ ನೇಹಾ ಅಣ್ಣ ಒಂದು ಬಾಕ್ಸ್ ಹತ್ರ ಹೋಗಿ ಅದರಿಂದ ಒಂದು ಫೈಲ್ ನ ತೆಗೆದು ಅದರ ಮೇಲೆ ಇಡ್ತಾನೆ, ಯಾಕಂದ್ರೆ ಅವನಿಗೆ ನೇಹಾಗೆ ಬೇಕಾಗಿರೋ ಫೈಲ್ ಯಾವ ಬಾಕ್ಸ್ ನಲ್ಲಿ ಅಂತ ಗೊತ್ತಿರುತ್ತೆ. ಅವನು ಈಗ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ನೇಹಾ ಆ ಫೈಲ್ ನ ನೋಡಿ ತನ್ನ ಅಣ್ಣ ತನಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊತಾಳೆ. ಇನ್ನು ಅದೇ ಟೈಮಲ್ಲಿ ಸಾರಿಕಾ ಪದೇ ಪದೇ ನೇಹಾಗೆ ಕಾಲ್ ಮಾಡಿರ್ತಾಳೆ. ಆದ್ರೆ ನೇಹಾ ಆಕೆ ಕಾಲ್ ನ ರಿಸೀವ್ ಮಾಡಿರಲ್ಲ. ಈಗ ನೇಹಾ ಸಾರಿಕಾನ ಮೀಟ್ ಆಗೋಕೆ ಆಕೆ ಹತ್ರ ಹೋಗ್ತಾಳೆ. ಇಲ್ಲಿ ನೇಹಾ ಸಾರಿಕಾಗೆ ಈಗ ನನಗೆ ಎಲ್ಲ ನಿಜ ಗೊತ್ತಾಗಿದೆ, ವಿಕ್ರಮ್ ಇನಾಯನ ಕೊಂದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಾರಿಕಾ ಶಾಕ್ ಆಗ್ತಾಳೆ. ಆಕೆ ನೇಹಾಗೆ ಹಾಗಾದ್ರೆ ಇನಾಯನ ಕೊಂದಿದ್ದು ಯಾರು ಅಂತ ಕೇಳ್ತಾಳೆ. ಆಗ ನೇಹಾ ಇನಾಯನ ಕೊಂದಿದ್ದು ಬೇರೆ ಯಾರು ಅಲ್ಲ ನೀನೇ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಾರಿಕಾ ಶಾಕ್ ಆಗ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಸಾರಿಕಾ ರಾಮನಾಥ್ ತಂಗಿ ಆಗಿರ್ತಾಳೆ. ಇನ್ನು ಆ ಟೈಮಲ್ಲಿ ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಆಕೆ ತನ್ನ ಅಣ್ಣನ ಕಾಪಾಡೋಕೆ ತುಂಬಾ ಟ್ರೈ ಮಾಡಿರ್ತಾಳೆ. ಆಕ್ಚುಲಿ ರಾಮನಾಥ್ ಮತ್ತು ಸಾರಿಕಾ ಗಂಡ ಲಕ್ಷ್ಮಣ್ ಅದೇ ಬಾರಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ನು ಬಾರಲ್ಲಿ ಬೆಂಕಿ ಹಚ್ಕೊಂಡಿದ್ದಾಗ ಪೂರ್ತಿ ತಪ್ಪು ವಿಕ್ರಮ್ ಆಗಿರುತ್ತೆ. ಅವನು ಸೇಫ್ಟಿ ಮೆಜರ್ಸ್ ನ ತಗೊಂಡಿರಲ್ಲ. ಆದ್ರೆ ಅವನ ಹತ್ರ ದುಡ್ಡಿದ್ದರಿಂದ ಅವನು ಪೂರ್ತಿ ಬ್ಲೇಮ್ ನ ರಾಮನಾಥ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿರ್ತಾನೆ.
ಆದ್ರೆ ಸಾರಿಕಾ ತನ್ನ ಅಣ್ಣನ ಕಾಪಾಡೋಕೆ ತುಂಬಾ ಟ್ರೈ ಮಾಡಿರ್ತಾಳೆ, ಆದ್ರೆ ಆಕೆಗೆ ಆಗಿರಲ್ಲ. ಯಾಕಂದ್ರೆ ಆಕೆ ಮುಂದೆ ತುಂಬಾ ದೊಡ್ಡ ಪವರ್ಫುಲ್ ವ್ಯಕ್ತಿಗಳಿರ್ತಾರೆ. ಇನ್ನು ಇನಯ ಆ ಟೈಮಲ್ಲಿ ಐ ವಿಟ್ನೆಸ್ ಆಗಿರ್ತಾಳೆ. ಆಕೆ ಕೋರ್ಟ್ ಅಲ್ಲಿ ತನ್ನ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡಲ್ಲ ಅಂತ ಸಾರಿಕಾ ಹೋಟೆಲಿದ್ದ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿರ್ತಾಳೆ. ಆದ್ರೆ ಆಕೆ ಕೋರ್ಟ್ಗೆ ಹೋದಾಗ ಅಲ್ಲಿ ತನ್ನ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡ್ತಾಳೆ. ಆಕೆ ಎಲ್ಲ ತಪ್ಪು ರಾಮನಾಥ್ ಅಂತ ಹೇಳಿರ್ತಾಳೆ. ನೋಡಿದ್ರೆ ಅವತ್ತು ರಾಮನಾಥ್ ಮತ್ತು ಲಕ್ಷ್ಮಣ್ ಸೇರಿ ತುಂಬಾ ಜನರ ಪ್ರಾಣವನ್ನ ಕಾಪಾಡಿರ್ತಾರೆ. ಅದೇ ಪ್ರೊಸೆಸ್ ನಲ್ಲಿ ಲಕ್ಷ್ಮಣ್ ಕಾಲಿಗೆ ಗಾಯವಾಗುತ್ತೆ ಮತ್ತು ಅವನ ಕೈ ಕೂಡ ಸುಟ್ಟೋಗುತ್ತೆ. ಆಗಿಂದ ಅವನು ಪ್ಯಾರಲೈಸ್ ಕೂಡ ಆಗಿರ್ತಾನೆ. ಆದ್ರೆ ಈಗ ದುಡ್ಡಿದ್ದವರೆಲ್ಲ ಸೇರಿ ಇವರನ್ನೇ ಬ್ಲೇಮ್ ಮಾಡಿರ್ತಾರೆ. ಆಗಿಂದ ಸಾರಿಕಾ ಹೇಗಾದ್ರೂ ಮಾಡಿ ಅವರಿಂದ ರಿವೆಂಜ್ ತಗೋಬೇಕಂತ ಪ್ಲಾನ್ ಮಾಡ್ತಾಳೆ. ಆಗಿಂದ ಆಕೆ ಅವರನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವರು ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಮೀಟ್ ಆಗ್ತಾರೆ ಅಂತ ಪ್ರತಿಯೊಂದನ್ನ ಫಾಲೋ ಮಾಡ್ತಿರ್ತಾಳೆ. ಹೀಗೆ 9 ವರ್ಷ ಕಳೆಯುತ್ತೆ. ಈಗ ಆಕೆ ಇನ್ಸ್ಪೆಕ್ಟರ್ ರಾಟಿ ಹೆಲ್ಪ್ ನಿಂದ ಜಗದೀಶ್ ಬಾರಲ್ಲಿ ಡ್ರಗ್ಸ್ ನ ಇಟ್ಟಿರ್ತಾಳೆ. ಇನ್ನು ಪ್ರಮೋದ ಹುಡುಗಿ ಜೊತೆ ಬಲಾತ್ಕಾರ ಮಾಡಿದ ವಿಡಿಯೋ ಕೂಡ ಸಾರಿಕಾನೇ ಆ ರಿಪೋರ್ಟರ್ಗೆ ಕಳಿಸಿರ್ತಾಳೆ. ಇನ್ನು ಆ ರಿಪೋರ್ಟರ್ ನೇಹಾಗೆ ಅದನ್ನ ಕಳಿಸಿರ್ತಾನೆ. ಆಕ್ಚುಲಿ ಅದರಲ್ಲಿ ಪ್ರಮೋದ್ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಈಗ ಸಾರಿಕಾ ವಿಕ್ರಮ್ ಮೇಲೆ ಕಣ್ಣಿಡ್ತಾಳೆ. ಇನ್ನು ಹಿನಾಯ ಫ್ಲಾಟ್ ಅಲ್ಲಿ ಸಿಕ್ಕ ವಿಕ್ರಮ್ ಫಿಂಗರ್ ಪ್ರಿಂಟ್ ಇದ್ದ ಗ್ಲಾಸ್ ಕೂಡ ಸಾರಿಕಾನೇ ಅಲ್ಲಿ ಇಟ್ಟಿರ್ತಾಳೆ. ಆಕ್ಚುಲಿ ಸಾರಿಕಾ ತನಗೆ ಪರಿಚಯ ಇದ್ದ ಒಬ್ಬ ವೇಟರ್ನಿಂದ ವಿಕ್ರಮ್ ಡ್ರಿಂಕ್ ಮಾಡಿದಾಗ ಅವನ ಗ್ಲಾಸ್ ನ ತಗೊಂಡಿರ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ವಿಕ್ರಮ್ ನ ಬ್ಲಾಕ್ ಮೇಲ್ ಮಾಡ್ತಿದ್ದು ಕೂಡ ಸಾರಿಕಾನೇ ಆಗಿರ್ತಾಳೆ. ಆಕೆ ವಿಕ್ರಮ್ಗೆ ಫೋನ್ ಮಾಡಿ ನನಗೆ ಎಲ್ಲ ಎವಿಡೆನ್ಸ್ ಬೇಕಿದ್ರೆ ಹಿನಾಯ ಅಪಾರ್ಟ್ಮೆಂಟ್ ನ ಟೆರೆಸ್ಗೆ ಬಂದು ನನ್ನ ಮೀಟ್ ಆಗುವಂತ ಹೇಳ್ತಾಳೆ. ಈಗ ವಿಕ್ರಮ್ ಟೆರೆಸ್ಗೆ ಬರ್ತಾನೆ. ಆದ್ರೆ ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಅವನಿಗೆ ಯಾರು ಕಾಣಲ್ಲ. ಆಗ ಸಾರಿಕಾ ಹಿನಾಯ ಫ್ಲಾಟ್ಗೆ ಹೋಗಿ ಆಕೆನ ಕೊಂದಿರ್ತಾಳೆ. ಇನ್ನು ಸಾರಿಕಾ ಅಲ್ಲಿ ರೆಹಾನ ಹುಡುಗನಿಗೆ ಟ್ಯೂಷನ್ ಕೊಡಕ್ಕೆ ಹೋಗ್ತಿರ್ತಾಳೆ. ಅದಕ್ಕೆ ಆಕೆ ಮೇಲೆ ಯಾರಿಗೂ ಡೌಟ್ ಬಂದಿರಲ್ಲ. ಇದನ್ನ ಕೇಳಿ ನೇಹಾಗೆ ತುಂಬಾ ಕೋಪ ಬರುತ್ತೆ. ಆಕೆ ಸಾರಿಕಾಗೆ ಬೈತಾಳೆ. ನೀನು ಬೇಕಂತ ನನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ಯಾ ಅಂತ ಹೇಳ್ತಾಳೆ. ಆದ್ರೆ ಸಾರಿಕಾ ನಾನು ನಿನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಲ್ಲ, ನೀನೇ ನನ್ನ ಹುಡ್ಕೊಂಡು ಬಂದಿದ್ದೆ. ಇನ್ನು ನನಗೆ ನಿನ್ನ ತಂದೆ ಜೊತೆ ಕೂಡ ರಿವೆಂಜ್ ತಗೋಬೇಕಾಗಿತ್ತು, ಅದಕ್ಕೆ ನಾನು ನಿನ್ನ ಯೂಸ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ನೇಹಾ ಸಾರಿಕಾಗೆ ನೀವು ಸುಮ್ಮನೆ ಯಾಕೆ ವಿಕ್ರಮ್ನ ಕೊಂದಿಲ್ಲ ಅಂತ ಕೇಳ್ತಾಳೆ. ಆಗ ಸಾರಿಕಾ ವಿಕ್ರಮ್ ಅಂತವರಿಗೆ ತಮ್ಮ ರೆಪ್ಯುಟೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ನಾನು ಅವನ ರೆಪ್ಯುಟೇಷನ್ ಹಾಳು ಮಾಡಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನೇಹಾಗೆ ಮತ್ತೆ ಕೋಪ ಬರುತ್ತೆ. ಆಕೆ ಸಾರಿಕಾಗೆ ವಿಕ್ರಮ್ ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಹೇಗೆ ಕೊಡಿಸಬೇಕು ಅಂತ ಕೇಳ್ತಾಳೆ. ಆಗ ಸಾರಿಕಾ ನನ್ನ ಕೂಡ ತಪ್ಪು ಮಾಡಿದಿಲ್ಲ, ಆದ್ರೂ ಅವನಿಗೆ ಶಿಕ್ಷೆ ಆಯಿತು ಅಂತ ಹೇಳ್ತಾಳೆ. ಇನ್ನು ನಾವು ಎಷ್ಟೇ ಪ್ರಾಮಾಣಿಕತೆಯಿಂದ ಹೋರಾಡಿದ್ರು ಸಿಸ್ಟಮ್ ನಮಗೆ ನ್ಯಾಯ ಕೊಡಲ್ಲ, ಅದಕ್ಕೆ ನಾನು ಈ ದಾರಿನ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಈಗ ನೇಹಾ ಸಾರಿಕಾ ಮಾತಾಡಿದ ಎಲ್ಲ ಮಾತನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ. ಇದನ್ನ ಕೇಳಿ ಸಾರಿಕಾಗೆ ಶಾಕ್ ಆಗುತ್ತೆ. ಈಗ ತಾನು ಸಿಕ್ಕಾಕೊಂಡಿದ್ದೀನಿ ಅಂತ ಆಕೆ ಅನ್ಕೋತಾಳೆ. ಈಗ ನೇಹಾ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಸಾರಿಕಾ ನೇಹಾಗೆ ನೀನು ಏನೇ ಮಾಡೋದಿದ್ರು ಯೋಚನೆ ಮಾಡಿ ಮಾಡು ಅಂತ ಹೇಳ್ತಾಳೆ. ಈಗ ಸಿನಿಲಿಂದ ಮರಣದಿನ ಕೋರ್ಟ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನೇಹಾ ಕೋರ್ಟ್ ಮುಂದೆ ಬರ್ತಾಳೆ. ಈಗ ವಾದ ವಿವಾದ ಸ್ಟಾರ್ಟ್ ಆಗುತ್ತೆ. ನೇಹಾ ಕೋರ್ಟ್ ಮುಂದೆ ಎಲ್ಲ ಸಾಕ್ಷ್ಯಗಳನ್ನ ಇಡ್ತಾಳೆ. ಇಲ್ಲಿ ನೇಹಾ ಕೋರ್ಟ್ಗೆ ವಿಕ್ರಮ್ ನ್ಯಾಯ ಜೊತೆ ರೆಗ್ಯುಲರ್ಲಿ ಕಾಂಟ್ಯಾಕ್ಟ್ ನಲ್ಲಿದ್ದ, ಇದು ನಮಗೆ ಅವರ ಕಾಲೇಜ್ ಇಂದ ಗೊತ್ತಾಗುತ್ತೆ. ಇನ್ನು ಆತ ಇನಾಯಗೆ ಒಂದು ಫ್ಲಾಟ್ ಕೂಡ ಗಿಫ್ಟ್ ಕೊಟ್ಟಿದ್ದ. ಇನಾಯ ಕೊಲೆಯಾದಾಗ ವಿಕ್ರಮ್ ಅದೇ ಅಪಾರ್ಟ್ಮೆಂಟ್ ನಲ್ಲಿದ್ದ. ಇನ್ನು ಇನಾಯ ಫ್ಲಾಟ್ ಅಲ್ಲಿ ನಮಗೆ ವಿಕ್ರಮ್ ಫಿಂಗರ್ ಪ್ರಿಂಟ್ ಇರೋ ಒಂದು ಗ್ಲಾಸ್ ಕೂಡ ಸಿಕ್ಕಿದೆ ಮತ್ತು ಇನಾಯ ವಿಕ್ರಮ್ನ ಬ್ಲಾಕ್ ಮೇಲ್ ಮಾಡ್ತಿದ್ದು ವಿಕ್ರಮ್ ಹತ್ರ ಇನಾಯನ ಕೊಲ್ಲಕ್ಕೆ ಮೋಟಿವ್ ಇತ್ತು ಅಂತ ಹೇಳ್ತಾಳೆ. ಇಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳು ವಿಕ್ರಮ್ ವಿರುದ್ಧ ಇರುತ್ತೆ. ಅದಕ್ಕೆ ಕೋರ್ಟ್ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಾರೆ. ಇದನ್ನ ನೋಡಿ ಸಾರಿಕಾ ತುಂಬಾ ಖುಷಿ ಆಗ್ತಾಳೆ. ಯಾಕಂದ್ರೆ ನೇಹಾ ತನಗೆ ಸಪೋರ್ಟ್ ಮಾಡ್ತಾಳೆ ಅಂತ ಆಕೆ ಅನ್ಕೊಂಡಿರಲ್ಲ. ಇನ್ನು ಕೇಸ್ ಮುಗಿದ ಮೇಲೆ ನೇಹಾ ತಂದೆ ನೇಹಾ ಹತ್ರ ಬರ್ತಾನೆ ಮತ್ತು ಆತ ತುಂಬಾ ಖುಷಿ ಆಗ್ತಾನೆ. ಯಾಕಂದ್ರೆ ಆತ ತನ್ನ ಕೇಸ್ ಸೋತಿದ್ರು ತನ್ನ ಮಗಳಿಂದನೇ ಆ ಕೇಸ್ ನ ಸೋತಿರ್ತಾನೆ. ಇಲ್ಲಿ ಆತ ನೇಹಾಗೆ ಈಗಿಂದ ನೀನು ನಮ್ಮ ಫರ್ಮ್ ನ ಜಾಯ್ನ್ ಮಾಡಬಹುದು ಅಂತ ಹೇಳ್ತಾನೆ. ಆಕೆ ತನ್ನ ತಂದೆಗೆ ನಾನು ಸ್ವಂತವಾಗಿ ಏನಾದರೂ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ನೇಹಾ ಅಲ್ಲಿಂದ ಸಾರಿಕಾನ ಮೀಟ್ ಆಗೋಕೆ ಬರ್ತಾಳೆ. ಇಲ್ಲಿ ನೇಹಾಗೆ ಸಾರಿಕಾ ಮೇಲೆ ಇನ್ನೂ ಕೋಪ ಇರುತ್ತೆ. ಯಾಕಂದ್ರೆ ಸಾರಿಕಾ ಮಾಡಿದ್ದು ಕೂಡ ಕ್ರೈಮ್ ಆಗಿರುತ್ತೆ. ಆದ್ರೆ ಸಾರಿಕಾ ನೇಹಾಗೆ ನನಗೆ ಅದು ಬಿಟ್ಟರೆ ಬೇರೆ ಆಪ್ಷನ್ ಇದ್ದಿಲ್ಲ, ಅದಕ್ಕೆ ನಾನು ಆ ಕೆಲಸನ ಮಾಡಬೇಕಾಯ್ತು ಅಂತ ಹೇಳ್ತಾಳೆ. ಈಗ ಸಾರಿಕಾ ನೇಹಾಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ನೇಹಾ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಬಡವರಿಗಾಗಿ ಫ್ರೀ ಆಗಿ ವಾದ ಮಾಡಬೇಕಂತ ಡಿಸೈಡ್ ಮಾಡ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.